ನಮ್ಮದು ತೋಟ ಐತೆ. ನಿಜವಾಗ್ಲೂ ಎಷ್ಟು ನಮಗೆ ದುಡ್ಡು ಬರುತ್ತೆ ಗೊತ್ತಾ ವರ್ಷಕ್ಕೆ ತೋಟದಲ್ಲಿ. ಎಷ್ಟೋ ದುಡ್ಡು ನೋಡ್ತೀವಿ ಪಾರು. ನೀನೇನು ಯೋಚನೆ ಮಾಡಬೇಡ. ಹೌದು, ನಿನ್ನಂಥ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ. ಇವತ್ತು ನಾನು ನಿಜವಾಗ್ಲೂ ನಿನ್ನಂಥ ಒಳ್ಳೆ ಹುಡುಗನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಎಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದೀಯಾ. ಥೂ, ನಾನು ಹೋಗಿ ಹೋಗಿ ನನ್ನ ಜೀವನ ಎಲ್ಲೆಲ್ಲೋ ಹಾಳು ಮಾಡ್ಕೊಂಡಿದ್ದೆ. ಇವಾಗ ನಿನ್ನಿಂದ ಸರಿ ಹೋಗ್ತಾ ಇದೆ ಅನ್ನಿಸ್ತೈತೆ. ಈ ಕಡೆ ನೋಡ್ಕೊಂಡು ಏನೋ ಮಾತಾಡ್ತಾ ಇದ್ದಾಳೆ. ಅವನು ತುಂಬ ಆಸ್ತಿ ಸಂಪಾದನೆ ಮಾಡಿದಾನಂತೆ. ನನ್ನ ಆಸ್ತಿ ಏನೂ ಸಂಪಾದನೆ ಮಾಡಿಲ್ವಂತೆ. ನನ್ನಂಥವನ್ನ ಮದುವೆ ಆದ್ಲಂತೆ ಅವಳು. ಅದನ್ನು ಹೇಳ್ತಾ ಇದ್ದಾಳೆ ಅವಳು. ನೀನೇನು ಕೆಲಸ ಮಾಡಲಿಲ್ಲ ಅಂದ್ರೆ ನಡೀತೈತೆ ಪಾರು. ತೋಟ ಎಲ್ಲ ಬೇಜಾನೈತೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ನನ್ನ ಕೆಲಸನೇ ಮಾಡಬೇಡ ಅಂತಾರೆ. ನಾನು ಹೇಳಿದ್ದು ನೀನು ನಂಬಿದ್ದಲ್ವೇ. ನಮ್ಮದೇನೂ ಇಲ್ಲ ಅಂತ ಹೇಳಿದಕ್ಕೆ ನೀನು ನಂಬಿದ್ದೆ. ನಾವು ತುಂಬ ಆಸ್ತಿವಂತರು. ಅದೇ ಮತ್ತೆ ಒಬ್ಬೊಬ್ರದು ಯಾತೊಂದು ಮನೆನೂ ಇರಲ್ಲ, ಬಾಡಿಗೆ ಮನೆಯಾಗ ಸಾಯ್ತಾ ಇರ್ತವೆ. ಬಾಡಿಗೆ ಮನೆ ಅಂಥದ್ರಲ್ಲಿ ಇದ್ದು ಅದು ಇದು ದುಡ್ದು ಸೈಟ್ ತಗೊಂತೀವಿ, ಮನೆ ಕಟ್ತೀವಿ ಅಂತ ತಾರಾಡ್ತವೆ. ಅದು ಜೀವನದಾಗ ಆಗದೇ ಇಲ್ಲ. ನಿನ್ನಂಥ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ. ಆಸ್ತಿವಂತ ನೀನು. ಏನಪ್ಪ, ಏನು ಹಂಗೆ ಹೇಳ್ತಾ ಇದ್ದಾಳೆ ಅವಳು. ನಾವೇನು ಆಸ್ತಿ ಸಂಪಾದನೆ ಮಾಡಿಲ್ವಂತೆ, ಆಸ್ತಿವಂತ ಸಿಕ್ಕಿದಾನಂತೆ. ಏನೂ ಇಲ್ಲ, ಒಂದು ಮನೇನೂ ಇಲ್ಲ, ಬಾಡಿಗೆ ಮನೆಯಾಗ ಸಾಯ್ತಾ ಇರ್ತಾವಿವು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇನ್ನು ನಮ್ಮ ವಿಷಯ ಗೊತ್ತಿಲ್ವಲ್ಲಪ್ಪ, ಅದಕ್ಕೆ ಈಗಿನೇನು ಹೇಳಿರೋ ನಡೀತೈತೆ ಪಾಪ. ನಾನು ಹೇಳ್ತೀನಿ, ಇರೋ ವಿಷಯ ಹೇಳ್ತೀನಿ. ವಿಕ್ಕಿ ಇಲ್ಲಿ ನೋಡಪ್ಪ, ಈ ಯಾರನ್ನ ಕೇಳಿದ್ರೆ ಆ ಆಸ್ತಿನ ನಮ್ದಿರೋ 10 ಎಕರೆ ಹೊಲನ ಕೊಡಲ್ಲ ಅಂತನ್ನು. ಇವಾಗ ಕೋಟಿಗಟ್ಟಲೆ ಕೇಳ್ತಾ ಇದ್ದಾರೆ ಕಣೋ. ಅಂಗಡಿದೆ ಎಷ್ಟೋ ಅಷ್ಟು ಬಾಡಿಗೆ ಇಟ್ಟಿದ್ದಾರಲ್ಲ, ಬಾಡಿಗೆ ಅವರೇ ರೂಮ್ಗಳೆಲ್ಲ ಕಟ್ಟಿ ಅವರೇ ಬಾಡಿಗೆ ಕಟ್ತಾ ಇದ್ದಾರೆ. ಅದೇ ತಿಂಗ್ಳಿಗೆ ಒಂದು 50,000 ಬಾಡಿಗೆ ಬರುತ್ತೆ ಕಣೋ. ನೀನು ಯೋಚನೆ ಮಾಡಬೇಡ ಸರಿನಾ. ಏನು ಬಾಡಿಗೆ ಅದ ಅದೇ ದುಡ್ನಾಗೆ ತಿಂಗಳ 50,000 ಬಾಡಿಗೆ ಬರೋ ದುಡ್ನಾಗೆ ಕಟ್ಬೋದು. ಹೌದು, ಆಸ್ತಿ ಏನೂ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ. ಮಾರೋದು ಬೇಡ ಬಿಡಿ ಮಾವ, ಹಂಗೆ ಇರಲಿ ಹೇಳು. ಮುಂದೆ ಕಷ್ಟ ಕಾಲಕ್ಕೆ ಆಗುತ್ತೆ. ಇವಾಗ ಏನಕ್ಕೆ ಮಾರಬೇಕು? ಮನೆ ಕಟ್ಟೋದು ತಾನೇ. ಮನೆ ಕಟ್ಟಕ್ಕೆ ಸ್ವಲ್ಪ ದುಡ್ಕೊಂಡು ಕಟ್ಟಿರಾಯ್ತು. ಮನೆ ಕಟ್ಟಕ್ಕಂತ ಹೊಲ ಮಾರಬಾರ್ದು. ಅದಕ್ಕೆ ಕಣಮ್ಮ ನಾವು ಮಾರಿಲ್ಲ. ಈಗ ಕೊಟ್ರೆ ಕೋಟಿಗಟ್ಟಲೆ ಆಸ್ತಿ ಹೋಗುತ್ತೆ. 1 ಎಕರೆ 3 ಕೋಟಿಗೆ ತಗೊಂತಾ ಇದ್ದಾರೆ. 3 ಕೋಟಿಗಟ್ಟಲೆ ಇವತ್ತು ಹೋಗ್ತಾ ಐತಿ. ಕೋಟಿಗಟ್ಟಲೆ. 1 ಎಕರೆಗೆ ನನ್ನ ಸೈಟ್ ಮಾಡಿಬಿಟ್ರೆ 20 ಲಕ್ಷ ಒಂದೊಂದು ಸೈಟ್ ಹೋಗ್ತಾ ಇದ್ದಾವೆ. 20 ಲಕ್ಷ ಒಂದೊಂದು ಸೈಟು. 20 ಲಕ್ಷ ಒಂದೊಂದು ಸೈಟ್ ಹೋಗ್ಬಿಟ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಏನು ಕೋಟಿಗಟ್ಟಲೆ ದುಡ್ಡು ಎಲ್ಲಿಕ್ತೀಯ ಅಮ್ಮಂಗಾಗುತ್ತೆ. ಅದನ್ನು ಇದ್ರ ಜಾಗ ಅಲ್ಲಿರುತ್ತೆ. ದುಡ್ಡು ತಗೊಂಡು ಎಲ್ಲಿಕ್ತೀಯ? ದುಡ್ಡು ಯಾವನ ಕೊತ್ಕೊಂಡು ಹೋದ್ರು ಹೋಗುತ್ತೆ, ಅಲ್ಲಿ ಜಾಗ ಅಲ್ಲಿರುತ್ತಲ್ಲ. ಇನ್ನು ಬೆಳೀತಾ ಹೋಗುತ್ತೆ. ಫ್ಯಾಕ್ಟ್ರಿ ಮಾಡೋರು ಬರ್ತಾರಂತೆ. ಇನ್ನೂ ಅಲ್ಲಿ ಫ್ಯಾಕ್ಟ್ರಿ ಮಾಡೋರು ಬಾಡಿಗೆ ತಗೊಂತಾರೆ. ನಾವೇನು ಇನ್ಮೇಲಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ನಡಿತೈತಿ. ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಲ್ಲ, ನನ್ನ ಮಕ್ಕಳಲ್ಲೇ ಹೋಗ್ಬೇಡ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಆಸ್ತಿನ? ಕೋಟಿಗಟ್ಟಲೆ ಆಸ್ತಿ ಇವ್ರದ್ದಾಯ್ತಾ? ಏನಾಯ್ತಪ್ಪ ಬದನೆಕಾಯಿ ಕೋಟಿಗಟ್ಟಲೆ ಆಸ್ತಿ ಐತೆ ಅಂತ ಹೇಳ್ತಾ ಇದ್ದಾನೆ ಯಪ್ಪ. ಏನು ಮಾತಾಡ್ತಾ ಇದ್ದೀರಾ ನೀನು ವಿಕಿ ಕವನ ಮೂವರು? ಏನಿಲ್ಲ ಕಣಮ್ಮ, ಅದೇ ನಾವು ಜಮೀನು ವಿಷಯ ಮಾತಾಡ್ತಿದ್ವಿ. ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸೋದೈತಲ್ಲ, ಅದನ್ನೆಲ್ಲ ಮಾಡಿಸ್ಬಿಡಪ್ಪ. ಅದನ್ನೆಲ್ಲ ಮಾಡಿಸ್ಬಿಟ್ರೆ ಅತ್ಲಾಗೆ ನಾವು ಚೆನ್ನಾಗೆ ದುಡ್ಕೋಬೋದು ಅಂತ ಹೇಳ್ತಿದ್ದೆ. ಅದೇ ಹೋಗ್ಬಿಟ್ಟು ನೀವು ಒಂದ್ಸತಿ ನೋಡ್ಕೊಂಡು ಅಲ್ಲೆಲ್ಲನ ಬರ್ರಿ, ಅವಾಗ ಹೋಗ್ತಾ ಇರ್ರಿ ಅಂತ ಹೇಳ್ತಾ ಇದ್ದೀನಿ. ದೂರ ಆಗುತ್ತೆ, ದೂರ ಆದ್ರೂ ಪರವಾಗಿಲ್ಲ, ಹೋಗ್ತಾ ಇರ್ಬೇಕು. ಸ್ವಲ್ಪ ದೂರ ಅಷ್ಟೇ, ಏನಾರು ಒಂದು 3/4 ಗಂಟೆ ಪಯಣ. ಹೋಗ್ತಾರೆ ಹೇಳ್ಮವ, ಹೋಗಿ ನೋಡ್ಕೊಂಡು ಜವಾಬ್ದಾರಿಗೆಲ್ಲ ನೋಡ್ಕೊಳ್ರಿ. ಅಂತ ಆಸ್ತಿ ಸಿಕ್ಕೈತೆ ಅಂದರೆ ರೋಡ್ ಸೈಡ್ ಇರೋ ಆಸ್ತಿ ಇವತ್ತು ನಮಗೆ ಕೋಟಿಗಟ್ಟಲೆ ಬಾಳುತ್ತೆ. ಮತ್ತು ಜವಾಬ್ದಾರಿಗೆ ಇಬ್ಬರಳ ಇದ್ದಾರೆ. ರೋಡ್ ಸೈಡ್ ಇರೋ ಅಂಥ ಜಾಗ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. 1 ಎಕರೆನೇ ಇವತ್ತು ಕೋಟಿಗಟ್ಟಲೆ ಕೇಳ್ತಾ ಇದ್ದಾರಲ್ಲ. ಇಷ್ಟು ವ್ಯಾಲ್ಯೂ ಇರಬೇಕಲ್ವೇನು ಮಾಮ? ಇವತ್ತು ಹೆಂಗೋ ಅಲ್ಲಿ ಹೊಲ ಇರೋದಕ್ಕೆ ನಮಗೆ ಅನುಕೂಲ ಆಯಿತು. ರೋಡ್ ಬೇರೆ NH4 ಆಗ್ಬಿಟ್ಟೈತಲ್ಲ. NH4 ಆಗಿರೋದ್ರಿಂದ ನಾನು ತುಂಬ ಅನುಕೂಲ ಆಯಿತು. ಅದೊಂಥರ ಟೌನ್ಗೂ ಅದಕ್ಕೂ ಸೇರಿಕೆ ಬಿಡುತ್ತೆ. ಅಡ್ಡ ರೋಡು ಆಗಿದ್ದಕ್ಕೆ ಸ್ವಲ್ಪ ನಿಮಗೆ ಅದು ಹೊಲಕ್ಕೆ ವ್ಯಾಲ್ಯೂ ಬಂತಲ್ಲೇನು ಮಾಮ? ಇವ್ರು ಅವಾಗಿಂದ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅಲ್ಲ, ಇವ್ರದ್ದು ಹೊಲನೇ ಇಲ್ಲ, ಏನು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ. ಎಲ್ಲೈತೆ ಹೊಲ ಇವ್ರಿಗೆ? ಹೊಲ ಎಲ್ಲಿರಬೇಕು? ಹೊಲ ಐತೆ ಅಂತ ಮಾತಾಡ್ತಾರಲ್ಲ, ಎಲ್ಲೈತಪ್ಪ ಹೊಲ ಇವ್ರದ್ದು? ಆಸ್ತಿ ಇಲ್ಲ ಏನೋ ಅಂದ್ಕೊಂಡಿದ್ದೆ. ಆಸ್ತಿ ಐತಾ ಹಂಗಾದ್ರೆ ಇವ್ರದ್ದು? ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಅನ್ಸುತ್ತೆ. ಅಪ್ಪ ಇವಾಗ ಒಂದು 10 ಎಕರೆ ಹೊಲ ಆಗುತ್ತೇನಪ್ಪ ಅಲ್ವೇ ನಮ್ಮದು ಅದೆಲ್ಲನ? 10 ಎಕರೆ ಐತೆ ಕಣಪ್ಪ. 4-5 ಎಕರೆ ಬರುತ್ತೆ. ಇವತ್ತು ಎಲ್ಲ ಅಳತೆ ಮಾಡೋಕ್ಕೆ ಕೊಟ್ಟು ಬಂದಿದ್ದೀನಿ. ಬರ್ತಾರೆ, ಎಲ್ಲ ಅಳತೆ ಮಾಡಿಸ್ಬಿಟ್ರೆ ನಮಗೆಲ್ಲ ಐತೆ ಅಂತ ಹೇಳಿ ನಮಗೆ ಸರಿಯಾಗಿ ಗುರುತು ಸಿಗುತ್ತೆ. ಅದಕ್ಕೆ ನಾವು ಎಲ್ಲನ ತಂತಿ ಬೇಲಿ ಮಾಡಿಸ್ಬಿಡೋದು. ನಮ್ದು ಇದಕ್ಕೆ ಏನೈತೆ ಅದನ್ನು ತಂತಿ ಬೇಲಿ ಮಾಡಿಸೋದ, ಇಲ್ಲಾಂದರೆ ಏನೋ ಒಂದು ಗುರುತು ಕಲ್ಗುಟ ನಿಲ್ಸೋದ, ಅದನ್ನು ಏನಾದ್ರು ಮಾಡೋಣ. ಅದನ್ನು ಮಾಡಿದರೆ ನಮಗೆ ಸರಿಯಾಗುತ್ತೆ. ಅಳತೆ ಮಾಡಿಸ್ಬೇಕು, ಅದು ಭಾಳ ದಿವಸ ಆಯ್ತಲ್ಲ. ಅದಕ್ಕೆ ಅಳತೆ ಮಾಡಿಸಿದ್ರೆ ಪಕ್ಕ ಅಳತೆ ಗೊತ್ತಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಅಂತೇಳಿ ಎಲ್ಲ ಚೆಕ್ ಮಾಡಿಸ್ದೆ ಹೋಗಿ ಬರ್ತೀವಿ ಅಂತ ಹೇಳವ್ರೆ. ಬಂದಮೇಲೆ ಹೋಗಬೇಕು.
ಆಸ್ತಿ ಐತೆ ಅಂತ ಹೇಳ್ತಾ ಇದ್ದಾರೆ, ಬಿಲ್ಡಪ್ ಕೊಡ್ತಾ ಇದ್ದಾರೆ. ಸುಳ್ಳು ಅನ್ಸುತ್ತೆ. ನನ್ನ ಮುಂದೆ ಎಲ್ಲರೂ ಸೇರ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಡಿ ಹೋಗೋಣ ಒಳಕ್ಕೆ. ಬಿಲ್ಡಪ್ ಕೊಟ್ರೆ ಯಾರು ಇಲ್ಲಿ ಕೇಳಾರಿಲ್ಲ ಅವ್ರದ್ದು. ನಡಿ ಒಳಕ್ಕೆ ಹೋಗೋಣ. ಬರೀ ಸುಳ್ಳು ಬುಗ್ಗು ಬುಗ್ಗು ಹೇಳ್ತಾ ಇದ್ದಾರೆ, ಬುಗ್ಗು. ಅದೇ ನೀನು ನಿಂತ್ಕೊಂಡಿದ್ಯಲ್ಲ ಪಾರು ಇಲ್ಲಿ, ಅದಕ್ಕೆ ನಿನ್ನ ಕಣ್ಣು ಮುಂದೆ ಅವರು ಬಿಲ್ಡಪ್ ಕೊಡ್ತಾ ಇದ್ದಾರೆ ನಿನ್ನ ಮುಂದೆ. ಇವಳಿಗೆ ಏನೋ ತೋರಿಸ್ಕೊಳ್ಳೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಇವ್ರನ್ನ ನಂಬೇಡ, ಬಾ ಸುಮ್ಮನೆ ಒಳಕ್ಕೆ. ಒಳಕ್ಕೆ ಅದೇ ಓದ್ಲು ಕಣಪ್ಪ. ನೋಡಮ್ಮ ಪ್ರೀತಿ, ಇವ್ರ ಮುಂದೆ ಏನು ನನ್ನ ಗಂಡ ಆಸ್ತಿವಂತ ಅಂತ ಒಳ್ಳೆ ಹುಡುಗ ಸಿಕ್ಕವನು, ಇವ್ರದ್ದು ಯಾತು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಾಳು. ಅದಕ್ಕೆ ನನಗೆ ಸಿಟ್ಟು ಬಂತು, ಇನ್ನೇನು ಅವಳ್ದು ಇನ್ನೇನು ಏನೂ ಇಲ್ಲ ಅಂತೇಳಿ ನಾನು ಹೇಳ್ಬಿಟ್ಟು. ನನಗೆ ತುಂಬ ಸಿಟ್ಟು ಬಂತು. ಅದಕ್ಕೆ ನೋಡು ನಮ್ದೆಲ್ಲ ಹಿಂಗೈತಿ ಅಂತೇಳಿ ಗೊತ್ತಾಗೈತಿ ಇವಾಗ. ಈಗ ಗೊತ್ತಾಗಿರುತ್ತೆ ನೋಡು. ಇನ್ನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಬಾರ್ ಮಾಮ. ಕವನ ಬರ್ರಿ, ಊಟ ಮಾಡೋಣ ಎಲ್ಲರೂ ಒಟ್ಟಿಗೆನೆ. ನಿದ್ದೆ ಮಾಡಲ್ಲ ಈ ಹುಡುಗಿ. ಇನ್ಮೇಲೆ ಮಾತಾಡಲಿ ಸರಿಯಾಗಿ ಹೇಳ್ತೀನಿ. ಬೇಡ ಪ್ರಾಜ, ಅವನು ಧರಣಿ. ಅವನಿಗೆ ಇನ್ನೊಂದು ಸ್ವಲ್ಪ ಏನಾನ ಇದ್ದಿದ್ರೆ ಇಳಿಯೋಕ್ಕಾಗ್ತಿರ್ಲಿಲ್ಲ. ಈಗಲೇ ಬಾಡಿಗೆ ಮನೆ ಬಿದ್ದು ಸಾಯ್ತಾನೆ. ಕೋಟಿಗಟ್ಟಲೆ ಹೊಲ ಬೆಲೆ ಬಾಳೋ ಅಂಥದ್ದು ಹೊಲ ಇದ್ದಿದ್ರೆ ಅವನು ಯಾಕಿಂತ ಮನೆಯಾಗಿರ್ಬೇಕಾಗಿತ್ತು. ಸುಮ್ಮನೆ ಬರೀ ಬುಗ್ಗು 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 ಬಿಲ್ಡಪ್ ಕೊಡ್ತಾನೆ. ಯಾತಂಪಾರು ಹಂಗೆ ಮಾತಾಡ್ತೀಯ? ಅದೇನಮ್ಮ ಅವನು ಧರಣಿ. ನಂದು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಆಸ್ತಿ. ರೋಡ್ ಸೈಡು ಅಂಗಡಿದೆ ಬಾಡಿಗೆ ಎಷ್ಟು ಬರುತ್ತೆ. ಕುಕ್ಕಂಡುಂಡ್ರು ಮನೆಮಕ್ಕಳೆಲ್ಲ ಆಗುತ್ತೆ. ಅಷ್ಟು ಬಾಡಿಗೆ ಬರ್ತವೆ. ಅಂಗಡಿಗಳೆಲ್ಲ ಇಕ್ಕೇವ್ರಿ, ಅವರೇ ಅಂಗಡಿ ಮಾಡಿಸ್ಯವ್ರಿ. ಕೋಟಿಗಟ್ಟಲೆ ಹೊಲ ನಮ್ಮದು NH4 ರೋಡ್ನಾಗ ಐತಿ ಅಂತ ಬಿಡ್ತಿದ್ದ ಬುಲ್ಡೆನ. ಅದಕ್ಕೆ ನೀನು ಬುಲ್ಡೆ ಬೊಗ್ಗು ಅಂದ್ಕೊಂಡು ನಾನು ಅದಕ್ಕೆ ಇತ್ಲ ಬಂದೆ. ಇಲ್ಲ, ನಾನು ಹೇಳೋಣ ಅಂದ್ಕೊಂಡೆ ನೋಡು. ನೆನ್ನೆಸ್ಲಿ ಹೇಳೋಣ ಅಂದ್ಕೊಂಡು ಮರ್ತೇ ಬಿಟ್ಟೆ. ಕೂಲಿ ಹೋಗಿತಾಗಿ ಮಾತಾಡೋರೆಲ್ಲ ಭಾಗ್ಯಮ್ಮ ಹೇಳ್ತಿದ್ಲು. ಕೋಟಿಗಟ್ಟಲೆ ಹೊಲ 10 ಎಕರೆ ಹೊಲ ಐತಂತೆ. ಅಲ್ಲಿ ಏನೋ ರೋಡ್ ಆಗೈತಂತೆ. ರೋಡ್ ಆದಾಗಿಂದನೂ ಐತಂತೆ. ಅಲ್ಲೇ ಅವ್ರ ಊರ್ತಾಗೆ, ಅವರು ಸ್ವಂತೂರು. ಅಲ್ಲಿರೋದು. ಅವರು ಇಲ್ಲಿ ಸಣ್ಣ ಹುಡುಗರಿದ್ದಾಗೆ ಬಂದು ಇಲ್ಲಿ ಸೇರ್ಕೊಂಡ್ರೆ ಹೇಳು. ಅಲ್ಲಿ ಐತಂತೆ ಹೊಲ. ಅಲ್ಲಿ ರೋಡ್ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಒಳ್ಳೆ ಇದೈತಂತೆ. ಅದನ್ನ ಹೇಳ್ತಿದ್ರು. ಅಯ್ಯೋ, ನಿನಗೆ ಗರ್ವಾಗ ಆಸ್ತಿಗೆ ಭಾಗ ಸಿಗೋದು ನಿಗೆ ಗೊತ್ತಿರಲಿಲ್ಲಪ್ಪ ಇದೆಲ್ಲ. ಗೊತ್ತಿರಲಿಲ್ಲ ಐತೆ ಎಂಬುದು. ಐತೆ ಬಿಟ್ಟೈತೆ ಹೇಳು. ಸುಮ್ಮನೆ ಹೇಳ್ತಾವ ಮನೆ ಕಟ್ಟಕ್ಕೆ ಯಾರನ್ನ ಸಾಲ ಫಲ ಕೊಡಲಿ ಅಂತ ಹೇಳ್ತಾವ ಬೊಗ್ಗು. ಅದೇ ಮನೆ ಕಟ್ತಾರಲ್ಲ ಅಂತ ಅವ್ನು ಬಿಲ್ಡಪ್ ಕೊಡ್ತಾನೆ, ಅವ್ನು ಧಾರಣಿ. ಈ ವರ್ಷ ಆಗೈತಮ್ಮ ಊರು ಬಿಟ್ಟು ಬಂದು ಒಂದು ಮನೆ ಮಾಡ್ಕೊಂಬ ಯೋಗ್ಯತೆ ಇಲ್ಲ ಅವನಿಗೆ. ಏನು ಹೇಳು. ಅಯ್ಯೋ, ನೀನು ಬರೀ ಬೊಗ್ಗು ಬರೀ ಬಿಲ್ಡಪ್ ಕೊಡ್ತಾನೆ. ಬಿಲ್ಡಪ್ ಅಷ್ಟೇನೆ. ಅವ್ನು ಧಾರಣಿ ಬರೀ ಬಿಲ್ಡಪ್ ಕಾರ. ಸೋಗೋಣನು ಬಿಲ್ಡಪ್ಪು, ಅವನು ಬಿಲ್ಡಪ್ ಎಲ್ಲ ಬಿಲ್ಡಪ್ಪು. ಅವಳು ಹೇಳ್ತಿದ್ಲು ಮೊನ್ನೊಂದಿನ ಯಾರು ತಗ ಪಿಂಕ್ ಇಂಗ್ಲೀಷ್ ಅವಳು ಸೋಗೋಣ. ನಮ್ಮದು ಹೊಲ ಐತೆ, ಚೆನ್ನಾಗಿ ರೇಟಿಗೆ ಹೋಗುತ್ತೆ ಅಂತ ಹೇಳ್ತಿದ್ಲು ಪಿಂಕ್ ಇಂಗ್ಲೀಷ್ಕೊಂಡು. ನಾನು ಹಂಗೆ ಅಂದ್ಕೊಂಡು ಹೇಳು ಬರೇ ಬೋಸಿ ಅಂದ್ಕೊಂಡೆ. ಏಳು ಮುಂದೆ ಸುಮ್ಮನೆ ಹಂಗೆ ಬಿಲ್ಡಪ್ ಕೊಡ್ತಾರೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ. ನಾವು ಆಸ್ತಿವಂತರೆ ಅಂತ ಹೇಳಿದ್ದೀನಿ. ಹಂಗಂದ್ರೆ ತಲೆ ಕೆಡಿಸ್ಕೊಂಬತ್ತಾ ಇದ್ದಾಳೆ ಅವಳು. ಅದನ್ನ ಬಿಟ್ಟಾಕು ಅಂತ ಹೇಳಿದ್ರು ಕೇಳಂಗಿಲ್ವಲ್ಲ. ಚೆನ್ನಾಗಿ ರೇಟ್ ಸಿಕ್ಕೈತಂತೆ, ಸಖತ್ತಾಗೈತಂತೆ. ಆ ಕಡೆಗೆಲ್ಲ ರೋಡ್ ಪಕ್ತಾಗೈತೆ ಎಲ್ಲ ಚೆನ್ನಾಗಿ. ಅಲ್ಲಿ ಟೌನ್ಗೂ ಅಲ್ಗೂ ಹೊಂದಾಣಿಕೆ ಆಗುತ್ತಂತೆ. ಅಡ್ಡ ರೋಡ್ ಏನೋ ಮಾಡ್ಯಾವ್ರಂತೆ ಅಂತ ಹೇಳ್ತಿದ್ರಪ್ಪ. ಅದು ಏನೇನು ಸುಡ್ಗಾಡ ಒಂದು ಗೊತ್ತಿಲ್ಲ. ಖಂಡಿತಾಗಿಲ್ಲ ಬಿಟ್ಟಿತ್ತಾಗಿಲ್ಲ. ಇವಾಗ ನೀನು ಹಾಕ್ಬೋದು ಹೇಳು. ಕೋರ್ಟ್ಗೆ ಹಾಕ್ಬೋದು. ಹಾಕ್ತೀನಿ, ನಾನು ಬಿಡಲ್ಲ. ತಡಿ, ಕೋರ್ಟಿಗೆ ಹಾಕ್ತೀನಿ. ಏನಾರು ಹಂಗಿದ್ರೆ ನಾನು ಕೋರ್ಟಿಗೆ ಹಾಕಿರತ್ತ ಅಷ್ಟೇ. ನನಗೆ ಭಾಗ ಬರ್ಬೇಕಂತ ಕೋರ್ಟಿಗೆ ಹಾಕ್ತೀನಿ. ಅದೇ ಮತ್ತೆ ಇನ್ನೂ ಐತ ಬಿಟ್ಟೈತೆ ಅವು ಹೇಳಿಕೆ ಅಂಬತವೆ. ಐತೆ ಎಂಬುದು ನಮ್ಗೊಂದು ನಿರ್ಧಾರ ಆಗಿಬಿಟ್ರೆ ನಾವು ಕೋರ್ಟ್ಗೆ ಹಾಕೋಕ್ಕೆ ಈಜಿ ಆಗುತ್ತೆ. ನಿರ್ಧಾರ ಮಾಡ್ಕೊಂಡು ಹಾಕ್ಬೇಕು. ಸುಮ್ಮನೆ ಕೋರ್ಟ್ಗೆ ಹಾಕಕ್ಕೆ ಹೋದ್ರೆ ಅಲ್ಲಿ ಬೈದು ಕಳಿಸ್ತಾರೆ. ಅದಕ್ಕೆ ಐತೋ ಇಲ್ವೋ ಎಂಬುದೊಂದು ನಿರ್ಧಾರ ತಗೊಂಡು ಎಲ್ಲ ನೋಡಿ ನಂಬಿಕೆ ಬಂದ ಮೇಲೆ ಹಾಕಬೇಕು. ಹಂಗೇನಾದರೂ ಆಸ್ತಿ ಐತಿ ಅಂತೇಳಿ ನನಗೆ ಗೊತ್ತಾದರೆ, ನಿರ್ಧಾರ ಆದರೆ ಐತಿ ಎಂಬುದು ನಿಜಾನೇ ಆಗಿದ್ದರೆ ನಾನು ಕೋರ್ಟಿಗೆ ಹಾಕ್ತೀನಿ, ಬಿಡೋದಿಲ್ಲ. ಕೋರ್ಟಿಗೆ ಹಾಕಿ ಭಾಗ ತಗೊಳ್ತೀನಿ. ನೋಡ್ತಾ ಇರ್ರಿ, ನಿನ್ನನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.